ನಮಸ್ತೆ ನೋಡಿ, ಇದು ರವೆ ಪೊಂಗಲ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಶ್ರೇಷ್ಠವಾಗಿರುತ್ತೆ. ಎಲ್ಲರೂ ಖಂಡಿತವಾಗೂ ಮಾಡಿ. ರವೆ ಪೊಂಗಲ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಫಸ್ಟ್ ಕ್ಲಾಸ್ ಆಗಿದೆ. ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಿ ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ತುಂಬ ಬೇಗನೆ ಸಹ ಆಗುತ್ತೆ. ದೇವ್ರ ನೈವೇದ್ಯಕ್ಕಂತೂ ತುಂಬಾ ಶ್ರೇಷ್ಠ. ಖಂಡಿತವಾಗ್ಲೂ ಟ್ರೈ ಮಾಡಿ. ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ರವೆ ಪೊಂಗಲ್ ಯಾವ ರೀತಿ ಮಾಡೋದ ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಈ ಗ್ಲಾಸಲ್ಲಿ 1 ಗ್ಲಾಸಷ್ಟು ಬೆಲ್ಲ ಸೇರಿಸ್ಕೊಂಡು ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದು ಕರಗಿಸ್ಬೇಕಾಗತ್ತೆ, ಪಾಕ ಗೀಕ ತೆಗಿಯೋ ಕೆಲಸನೇ ಇಲ್ಲ. ಮತ್ತು ಒಂದು ಬಾಣಲೆ ಇಟ್ಕೊಂಡು 3ರಿಂದ 4 ಟೀ ಸ್ಪೂನ್ ಅಂದರೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೋಬೇಕಾಗತ್ತೆ. ಇದು ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡೋಕ್ಕೋಣಕ್ಕಾಗುತ್ತೆ. ಹಾಗೆ ನೋಡಿ, ಗೋಡಂಬಿ ಒಂದು 10ರಿಂದ 12 ತೊಗೊಂಡಿದ್ದೀನಿ. ಇದರಲ್ಲಿ ನಿಮ್ಮಿಷ್ಟ ಡ್ರೈ ಫ್ರೂಟ್ಸ್ ಅನ್ನೋದು ಯಾವ್ದು ಬೇಕಾದರೂ ಸೇರಿಸ್ಬೋದು. ಸೇರಿಸಿದಷ್ಟು ತುಂಬ ಚೆನ್ನಾಗಿರುತ್ತೆ. ಹೀಗೆ ಗೋಡಂಬಿ ಸೇರಿಸಿದ ನಂತರ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಪಕ್ಕಕ್ಕೆ. ಹಾಗೆ ಒಂದು 25ರಿಂದ 30 ಒಣದ್ರಾಕ್ಷಿ ಸೇರಿಸ್ಕೊಂಡು ಅದೇ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಈ ಪ್ರಸಾದನ ದೇವ್ರ ಮುಂದೆ ಇಟ್ಟು ಎಲ್ಲರೂ ಲಕ್ಷ್ಮೀ ದೇವಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಮತ್ತು ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ಬೆಲ್ಲ ಕರಗಿದ ನಂತರ ಸ್ಟವ್ ಫ್ಲೇಮ್ ಆಫ್ ಮಾಡಿಕೊಂಡ್ರೆ ಆಯಿತು. ಹಾಗೆ ನೋಡಿ, ದ್ರಾಕ್ಷಿ ಸಹ ಫ್ರೈ ಆಗಿದೆ. ಒಂದು ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ಅದೇ ತುಪ್ಪದಕ್ಕೆ 1 ಗ್ಲಾಸಷ್ಟು ಬನ್ಸಿ ರವೆ ತೊಗೊತಾ ಇದ್ದೀನಿ. ನಾನು ಯಾವ ಅಳತೆಯಲ್ಲಿ ತೊಗೊಂಡಿದ್ದೀನೋ ಗ್ಲಾಸು, ಅದೇ ಅಳತೆಯಲ್ಲಿ ಬೆಲ್ಲ, ನೀರು, ರವೆ ಎಲ್ಲ ತೊಗೋಬೇಕಾಗುತ್ತೆ. ಒಂದೇ ಮೆಜರ್ಮೆಂಟಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ 1 ಗ್ಲಾಸಷ್ಟು ಬನ್ಸಿ ರವೆ ಸೇರಿಸಿದ ನಂತರ ಲೋ ಫ್ಲೇಮಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಬೇಗನೆ ಆಗುತ್ತೆ. ನೀವು ಹಬ್ಬಕ್ಕೆ ರಾತ್ರಿಯೇ ಈ ಥರ ಫ್ರೈ ಮಾಡಿಟ್ಕೊಂಡು ಬೆಲ್ಲ ಕರಿಸಿ ಇಟ್ಕೊಂಡ್ರೆ ಹಬ್ಬದ ದಿವಸ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆ ದೇವ್ರ ನೈವೇದ್ಯಕ್ಕಂತೂ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ರವೆ ಅನ್ನೋದು ಮಹಾಲಕ್ಷ್ಮಿ ತಾಯಿಗೆ ತುಂಬಾ ಶ್ರೇಷ್ಠ. ಅಂದರೆ ರವೆ ಅಂದರೆ ಅದು ಗೋಧಿಯಿಂದ ಮಾಡಿರೋ ಪದಾರ್ಥ ಆಗಿರುತ್ತೆ. ಹಾಗಾಗಿ ತುಂಬ ಶ್ರೇಷ್ಠ. ಅದರಲ್ಲಿ ಬೆಲ್ಲ ಸೇರಿಸಿ ಮಾಡೋದ್ರಿಂದ ಇನ್ನೂ ಅದ್ಭುತ ಅಂತ ಹೇಳ್ಬೋದು. ತುಪ್ಪ, ಬೆಲ್ಲ, ರವೆ ಎಲ್ಲ ಸೇರಿ ಒಂದು ಅದ್ಭುತವಾದ ದೇವರ ನೈವೇದ್ಯ ಆಗುತ್ತೆ ಕಣ್ರಿ. ಹಾಗೆ ನೋಡಿ, ಹುರಿದಿದ್ದಾದಮೇಲೆ ಬೆಲ್ಲದ ನೀರು ಸೇರಿಸ್ಕೊಂಡಿದ್ದೀನಿ. ಹಾಗೆ ಕಸ ಎಷ್ಟಿದೆ ನೋಡಿ ಬೆಲ್ಲದೆಲ್ಲ ಈ ರೀತಿ ಕರಗಿಸಿ ಹಾಕೋದ್ರಿಂದ ಅದರ ಮಣ್ಣು ಏನನ್ನ ಇದ್ದರೆ ಕೆಳಗಡೆ ಕೂತ್ಕೊಳುತ್ತೆ. ಹಾಗೆ 1 ಗ್ಲಾಸು ರವೆಗೆ 3 ಗ್ಲಾಸ್ ನೀರಿನಂತೆ ಹಾಕ್ಕೋಬೇಕಾಗತ್ತೆ. ಅಂದರೆ 1 ಗ್ಲಾಸ್ ನೀರನ್ನ ಬೆಲ್ಲ ಕರಗ್ಸೋಕೆ ಹಾಕ್ಕೊಂಡಿದ್ವಿ. ಇನ್ನೂ 2 ಗ್ಲಾಸ್ ನೀರನ್ನ ಈ ಸಮಯದಲ್ಲಿ ಹಾಕಿ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಲೋ ಇಂದ ಮೀಡಿಯಮ್ ಫ್ಲೇಮ್ ಇದ್ದರೆ ಸಾಕಾಗುತ್ತೆ ಈ ಬೇಯೋ ಟೈಮಲ್ಲಂತೂ. ಹಾಗೆ ಯಾವುದೇ ಸಿಹಿ ಪದಾರ್ಥ ಆಗಲಿ 1 ಕಲ್ಲಷ್ಟು ಉಪ್ಪು ಸೇರಿಸೋದ್ರಿಂದ ಅದು ಸಿಹಿ ಅಂತೂ ಡಬಲ್ ಆಗುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. 2 ಏಲಕ್ಕಿನ ಹಾಗೆ ಕುಟ್ಟಿ ಪುಡಿ ಮಾಡಿ ಸಿಪ್ಪೆ ಸಮೇತ ಸೇರಿಸ್ತಾ ಇದ್ದೀನಿ. ನಿಮಗೆ ಸಿಪ್ಪೆ ಇಷ್ಟ ಇಲ್ಲ ಅಂದರೆ ತೆಗೆದು ಸಹ ಸೇರಿಸ್ಬೋದು. ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಆದಂತಹ ಬಾದಾಮಿ, ಒಣ ಖರ್ಜೂರ ಈ ರೀತಿ ಎಲ್ಲ ಸೇರಿಸ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ. ನೋಡಿ, ಬೇಯ್ತಾ ಇದೆ. ನಿಮ್ಗೆ ಅನಿಸ್ತಾ ಇರ್ಬೋದು ಇಲ್ಲಿ ನೀರು ಜಾಸ್ತಿ ಆಗಿದೆ ಅಂತ. ಇನ್ನೊಂದು ಮಾತು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಲ್ಲದಲ್ಲಿ ರವೆ ಬಂದ್ರೇ ಅದರ ರುಚಿನೇ ಬೇರೆ. ಮೊದಲೇ ನೀವು ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಬೆಲ್ಲದ ನೀರು ಹಾಕಿದ್ರೆ ಅದರ ರುಚಿ ಅನ್ನೋದು ಅಷ್ಟು ಚೆನ್ನಾಗಿರಲ್ಲ ಕಣ್ರಿ. ಖಂಡಿತವಾಗ್ಲೂ ಬೆಲ್ಲದಲ್ಲೇ ಬೇಯಬೇಕು ರವೆ ಅನ್ನೋದು, ಯಾವುದೇ ಪದಾರ್ಥ ಆಗಲಿ. ಹಾಗೆ ನಾನು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೊಂಡು ಫ್ರೈ ಮಾಡಿರೋಂಥ ಡ್ರೈ ಫ್ರೂಟ್ಸ್ ಸೇರಿಸ್ಕೊಂಡು ಎಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಕ್ಕಿನ್ನ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ಇನ್ನೂ ಒಂದು ಅರ್ಧ ಗ್ಲಾಸಷ್ಟು ನೀರು ಬೇಕಾಗುತ್ತೆ. ಇಷ್ಟು ಮಾತ್ರ ಇದ್ದರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ರವೆ ಪೊಂಗಲ್ ಅಂತೂ ತುಂಬ ಟೇಸ್ಟಿಯಾಗೂ ಇರುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ಹಬ್ಬಕ್ಕಂತೂ. ಇದೇ ಹಬ್ಬಕ್ಕೆ ಅಂತಲ್ಲ, ಯಾವಾಗಾದರೂ ಸ್ವೀಟ್ ತಿನ್ನಬೇಕು ಅನಿಸ್ದಾಗಲಿ, ಬೇರೆ ಹಬ್ಬಕ್ಕಾಗಲಿ, ಬೇರೆ ಫಂಕ್ಷನ್ಸ್ಗಾಗಲಿ ಎಲ್ಲದಕ್ಕೂ ಅಲ್ಟಿಮೇಟ್ ಆಗಿರುತ್ತೆ ಈ ರವೆ ಪೊಂಗಲ್ ಅಂತೂ. ತುಂಬ ಬೇಗನೆ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಅಷ್ಟೇ ಸಹ ಶ್ರೇಷ್ಠವಾಗಿ ಸಹ ಇರುತ್ತೆ ದೇವರ ನೈವೇದ್ಯಕ್ಕಂತೂ. ನೋಡಿ, ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಹಲವಾರು ರೆಸಿಪಿಗಳು ಇದೆ. ಹಬ್ಬದ ಬೇಕಾಗಿರೋ ಮೊಸರನ್ನ ಆಗಿರ್ಬೋದು, ಕಡಲೆ ಉಸ್ಲಿ ಆಗಿರ್ಬೋದು ಎಲ್ಲ ಇದೆ.
ನೋಡಿಲ್ಲ ಅಂದರೆ ನೋಡಿ. ಇಷ್ಟು ಮಾತ್ರ ಆದಮೇಲೆ ಫ್ಲೇಮ್ ಆಫ್ ಮಾಡ್ಕೊಂಡ್ರಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರವೆ ಪೊಂಗಲು. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.